ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭುವಿನ ಆಡಳಿತವು ಪ್ರಜಾಪ್ರಭುತ್ವ ಆಡಳಿತಕ್ಕೆ ದಿಕ್ಸೂಚಿ ಹಾಗೂ ಮಾರ್ಗದರ್ಶಿ. ಸೋಮಶೇಖರ್ ಅಭಿಮತ. ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರ ಪ್ರಭುವಿನ ಆಡಳಿತವು ಜನಪರ ಜನಾಭಿವೃದ್ಧಿಯಿಂದ ಕೂಡಿದ ಆಡಳಿತವಾಗಿದೆ. ಶ್ರೀರಾಮಚಂದ್ರನ ಆದರ್ಶ ಗುಣಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿವೆ ಎಂದು ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಶ್ರೀ ಚಾಮುಂಡೇಶ್ವರಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಆಯೋಜಿಸಿದ್ದ ಶ್ರೀರಾಮನವಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಜ್ಜಿಗೆ, ಪಾನಕ ಹಾಗೂ ಕೋಸಂಬರಿಯನ್ನು ವಿತರಿಸಿ ಮಾತನಾಡಿದರು. ಶ್ರೀರಾಮಚಂದ್ರನ ಆದರ್ಶ ಗುಣಗಳು ಹಾಗೂ ಪ್ರಜಾಪಾಲನಾ ರೀತಿಯು ಇಂದಿನ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದ್ದು, ರಾಮರಾಜ್ಯದ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಶ್ರೀರಾಮಚಂದ್ರನ ಅಪ್ಪಟ ಅಭಿಮಾನಿಯಾಗಿದ್ದು, ಮಾತ್ರವಲ್ಲದೆ ಶ್ರೀರಾಮ ಭಜನೆಯನ್ನ ತಮ್ಮ ಜೀವನದ ಉಸಿರನ್ನಾಗಿಸಿಕೊಂಡಿದ್ದರು. ಶ್ರೀರಾಮಚಂದ್ರ ಮಹಾಪ್ರಭುವಿನ ಆಡಳಿತವು ಅತ್ಯುತ್ತಮವಾದ ಜನಪರವಾದ ಮಾನವ ಧರ್ಮದ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ದಕ್ಷ ಆಡಳಿತವಾಗಿದೆ. ಇಂದಿನ ರಾಜಕಾರಣಿಗಳು ರಾಮರಾಜ್ಯದ ಕನಸನ್ನು ನನಸು ಮಾಡುವ ಬದಲಿಗೆ ಹಾಳು ಮಾಡುತ್ತಾ ತಮ್ಮ ಸ್ವಾರ್ಥ ಸಾಧನೆ ಮಾಡುತ್ತಾ ಜನಸಾಮಾನ್ಯರು ಸರ್ಕಾರಕ್ಕೆ ಕಟ್ಟುವ ತೆರಿಗೆ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ ಎಂದು ಸೋಮಶೇಖರ್ ಬೇಸರ ವ್ಯಕ್ತಪಡಿಸಿದರು. ಕೆಆರ್ಪೇಟೆ ತಾಲೂಕಿನ ಮಹಿಳಾ ಹೋರಾಟಗಾರ್ತಿ, ರಾಜ್ಯ ಬಿಜೆಪಿ ಮಹಿಳಾ ಘಟಕದ ಉಪಾಧ್ಯಕ್ಷೆ ಪ್ರವೀಣಾ ವರದರಾಜೇಗೌಡ ಅವರು ಕಾಳೇಗೌಡನ ಕೊಪ್ಪಲು ಗ್ರಾಮದಲ್ಲಿ ನಡೆದ ಶ್ರೀರಾಮನವಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಜ್ಜಿಗೆ, ಪಾನಕ, ಮೊಸರನ್ನ ಹಾಗೂ ತರಕಾರಿ ಬಾತ್ ಅನ್ನು ವಿತರಿಸಿ ಯುವ ಜನರು ಹಾಗೂ ವಿದ್ಯಾರ್ಥಿಗಳು ಶ್ರೀರಾಮಚಂದ್ರನ ಜೀವನದ ಮೌಲ್ಯಗಳನ್ನು ಅನುಸರಿಸುವ ಮೂಲಕ ಬದಲಾವಣೆಯ ದಿಕ್ಕಿನತ್ತ ಸಾಗಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕಿವಿಮಾತು ಹೇಳಿದರು. ಶ್ರೀ ಚಾಮುಂಡೇಶ್ವರಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರತ್ನಮ್ಮ, ಕಾರ್ಯದರ್ಶಿ ದಾಕ್ಷಾಯಿಣಿ, ಶ್ರೀರಾಮ ಭಜನಾ ಸಮಿತಿ ಅಧ್ಯಕ್ಷ ಹಣ್ಣಿನ ಅಂಗಡಿ ರಾಮಣ್ಣ, ಕಾರ್ಯದರ್ಶಿ ಕಡಲೆಕಾಯಿ ಕೃಷ್ಣ, ಪುನೀತ್, ಯುವ ಸಾಮ್ರಾಜ್ಯಾಭಿಮಾನಿ ಬಳಗದ ಅಧ್ಯಕ್ಷ ಕಾಮನಹಳ್ಳಿ ಮಹೇಶ್, ಸಮಾಜ ಸೇವಕರ್ತ ಬೇಕರಿ ದಿನೇಶ್, ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ್, ಹೊನ್ನೇನಹಳ್ಳಿ ರವಿ, ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ, ಉದ್ಯಮಿ ಚಿನ್ನ ವೆಂಕಟೇಶಣ್ಣ ಸೇರಿದಂತೆ ನೂರಾರು ಜನರು ಶ್ರೀರಾಮನವಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಜ್ಜಿಗೆ, ಪಾನಕ, ಕೋಸಂಬರಿ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವ ಟಿವಿ, ಮಂಡ್ಯ. ಕೇರ್ಪೇಟೆ ತಾಲೂಕಿನ ಜನತೆಗೆ ಶ್ರೀರಾಮನವಮಿಯ ಮಹಾ ಶುಭಾಶಯಗಳನ್ನು ಹೇಳ್ತಾ, ಏನು ಕೆಆರ್ಪೇಟೆಯ ಅಗ್ರಹಾರದಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಈ ಒಂದು ರಾಮ ಭಜನೆಯನ್ನು ಹಿರಿಯರು ಏನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಿರಿಯರಾದ ಶ್ರೀಯುತ ಹಣ್ಣಿನಂಗಡಿ ರಾಮಣ್ಣನವರು, ಕೆ ಕೃಷ್ಣರವರು ಮತ್ತು ಗಣೇಶ್ರವರು ಮತ್ತು ಚಿಕ್ಕ ಯಜಮಾನರಾದಂಥ ಶ್ರೀಯುತರಾದ ಗೆಲ್ವಯ್ಯನವರು ಮತ್ತು ಹಲವಾರು ನಾಗೇಶಣ್ಣ ಮತ್ತು ನಮ್ಮ ಅಪಾರವಾದಂಥ ಮುದ್ದಪ್ಪನವರು, ರಾಜಣ್ಣ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಯುವಕರು, ನಮ್ಮ ಕಿಟ್ಟು ಉಳ್ಳಪ್ಪ, ಎಲ್ಲರೂ ಸಿಂಗ್ರಪ್ಪ ಎಲ್ಲ ಕೂಡ ಇವತ್ತು, ಅದರಲ್ಲೂ ಕೂಡ ನಮ್ಮ ಆಟೋ ಸಂಘದ ವಾಸೂರವರು ಕೂಡ ಇಲ್ಲಿ ಹಾಜರಿದ್ದಾರೆ, ದಿನೇಶ್ ಮತ್ತು ತಾಲೂಕಿನ ಹಿರಿಯ ಪತ್ರಕರ್ತರುಗಳೆಲ್ಲ ಇಲ್ಲಿದ್ದಾರೆ. ಏನು ಇವತ್ತು ಈ ಮಹಿಳಾ ಚಾಮುಂಡೇಶ್ವರಿ ಒಂದು ಬೀದಿ ಬದಿ ವ್ಯಾಪಾರ ಸಂಘದವರು ಈ ರಾಮನವಮಿಯಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆಯನ್ನು ಬಹಳ ವಿಜೃಂಭಣೆಯಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ಆ ಶ್ರೀರಾಮ ಶುಭವನ್ನು ಉಂಟು ಮಾಡಲಿ ಮತ್ತು ಏನು ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಸುಭಿಕ್ಷವಾಗಿ ಆಗಿ ಅಗ್ರಹಾರದಲ್ಲಿ ಈ ದಿನ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಅನ್ನ ಸಂತರ್ಪಣೆಗೆ ಹೆಚ್ಚಿನ ರೀತಿಯಲ್ಲಿ ಬರಬೇಕು. ಶ್ರೀರಾಮ ಮಂದಿರದಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ ಇದೆ, ಎಲ್ಲ ಬರಬೇಕು ಅಂತೇಳಿ ಪತ್ರಕರ್ತರು ಮತ್ತು ಎಲ್ಲ ನಾಗರಿಕ ಬಂಧುಗಳಲ್ಲಿ ಕೇಳ್ತೀವಿ. ಶುಭಾಶಯಗಳು ಹೇಳ್ತಾ, ಹೀಗೆ ನಮ್ಮ ಕೆಆರ್ಪೇಟೆಯಲ್ಲಿ ಬೀದಿ ಬದಿ ಚಾಮುಂಡೇಶ್ವರಿ ಬೀದಿ ಬದಿ ವ್ಯಾಪಾರಸ್ಥರಿಂದ 10 ವರ್ಷದಿಂದ ಜನರಿಗೆ ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ಮತ್ತು ಅನ್ನ ಸಂತರ್ಪಣೆ ವಿತರಿಸ್ತಾ ಬರ್ತಾ ಇದ್ದಾರೆ. ಅವರ ಭಕ್ತಿಗೆ ನಾವು ತಾಲೂಕಿನ ಜನತೆ ಅವ್ರ ಭಕ್ತಿಗೆ ನಾವು ಚಿರಋಣಿ. ಹಾಗೆ ನಮಗೆ ಏನಪ್ಪ ಅಂದರೆ ಇವತ್ತು ನಮ್ಮ ರಾಮನ ನೆನಬೇಕು. ರಾಮ ದೇವತೆಗಳಲ್ಲಿ ಅವನೊಬ್ಬ ಅಧಿಪತಿ ಇದ್ದಂತೆ. ಅದನ್ನು ಹೇಳ್ಬಿಟ್ಟು ಬರೀ ಎಲ್ಲೋ ಒಂದು ಮೂಲೆಯಲ್ಲಿ ಜಯಂತಿ ಮಾಡಬಾರ್ದು, ಎಲ್ಲ ಮಾಡಬೇಕು ತಾಲೂಕಾದ್ಯಂತ ಅಂತ ನಾವು ಹೇಳ್ತಾ
ಇನ್ನು ಮತ್ತೊಮ್ಮೆ ರಾಮನಿಗೆ ಶುಭಾಶಯ ಹೇಳ್ತೀನಿ. ಶ್ರೀ ರಾಮನವಮಿ ಅಂದರೆ ಒಂದು ನಮ್ಮ ಭಾರತ ದೇಶಕ್ಕೆ ಒಂದು ವಿಶೇಷವಾಗಿರುವಂಥದ್ದು. ಮರ್ಯಾದೆಯ ಪುರುಷೋತ್ತಮ ರಾಮನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಭವ್ಯವಾದಂಥ ಒಂದು ರಾಮ ಮಂದಿರನ ನಿರ್ಮಾಣ ಮಾಡಿ ಅದರಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ಮಾಡಿ ಅಭಿಷೇಕ ಮಾಡಿ ಎಲ್ರಿಗೂ ಈ ರಾಮ ರಾಜ್ಯನ ಸ್ಥಾಪನೆ ಮಾಡಬೇಕು ಅಂತ ಬರಿಯ ಬಾಯಲ್ಲಿ ಹೇಳೋದಲ್ಲ. ಈ ರಾಮ ರಾಜ್ಯದಲ್ಲಿ ರಾಮ ಯಾವ ರೀತಿ ಆಳ್ವಿಕೆ ಮಾಡ್ದ, ಅವನ ಸಹೋದರರ ಎಲ್ಲ ಸಂಗಡಗಟ್ಕೊಂಡು ಏಕಬದ್ಧರಸ್ತನಾಗಿ ಅವನು ಈ ಸಾಮ್ರಾಜ್ಯಕ್ಕೆ ಏನು ಸಂದೇಹನ ಸಾರ್ದ. ಇವತ್ತು ನಾವು ಹೇಳ್ತೀವಿ ಆಡ್ಭಾಷೆಯಲ್ಲಿ ರಾಮರಾಜ್ಯ ಆಗಬೇಕು ಅಂತ. ಆ ರಾಮರಾಜ್ಯನ ತೋರಿಸ್ತರು ಶ್ರೀರಾಮಚಂದ್ರ ಪ್ರಭುಗಳು. ದಶರಥರಿಗೆ ಮಕ್ಕಳಾಗಿ 4 ಜನ ಮಕ್ಕಳಿದ್ರು ರಾಮನಿಗೆ ಪಟ್ಟಾಭಿಷೇಕ ಆಗದೇನೆ ಅದು ಅಯೋಧ್ಯೆಗೆ ವನವಾಸಕ್ಕೆ ಅವರ ಜನಕನ ವಾಗ್ದಾನಕ್ಕೆ ಅವರು ವನವಾಸವನ್ನು ಅನುಭವಿಸ್ಕೊಂಡ್ಬಂದು ಆನಂತರ ಪಟ್ಟಾಭಿಷೇಕ ಆಗಿ ರಾಮರಾಜ್ಯನ ಸ್ಥಾಪನೆ ಮಾಡಿ ಯಾವ ರೀತಿ ರಾಮರಾಜ್ಯನ ಮಾಡಬೇಕು ಅನ್ನೋದರ ಶ್ರೀರಾಮಚಂದ್ರ ಪ್ರಭು ನಮ್ಮ ದೇಶಕ್ಕೆ ತೋರಿಸ್ಕೊಟ್ಟಿರುವಂಥ ಒಂದು ಪರಿಕಲ್ಪನೆ. ಈ ಇದರಲ್ಲಿ ನಾವು 100 ವರ್ಷಗಳಿಂದ ಈ KR ಪೇಟೆ ಟೌನ್ನಲ್ಲಿ ಈ ಭಜನಾ ತಂಡ ಮಾಡಿಕೊಂಡು ರಾಮನವಮಿ ದಿನ ಪ್ರತಿ ಶನಿವಾರ ಮಾಡ್ತಿದ್ದೋ. ಈಗ ಸಾಧ್ಯವಾಗದೇ ಇರೋ ದಿನ ರಾಮನವಮಿ ದಿನನಾದ್ರೂ ನಾವು ರಾಮನ ಸ್ಮರಣೆ ಮಾಡಿ ಎಷ್ಟೋ ಜನಕ್ಕೆ ರಾಮನ ಇವತ್ತು ರಾಮನವಮಿ ಅನ್ನೋದೇ ಗೊತ್ತಿಲ್ಲ. ನಾವು ಭಜನೆ ಮಾಡ್ಕೊಂಬಂದಾಗ ರಾಮನವಮಿನ ಇವತ್ತು ಅಂತ ಕೇಳ್ತಾರೆ. ಇಂಥ ಒಂದು ಪರಿಕಲ್ಪನೆಯಲ್ಲಿ ಆ ರಾಮನ ಸ್ಮರಣೆ ಮಾಡೋದಂತ ನಿಮ್ಮ ರಾಮ ದರ್ಶನ ಮಾಡೋದಕ್ಕಂತ ನಿಮ್ಮೆಲ್ಲರಿಗೂ ಆ ರಾಮ ಸಕಲ ಸೌಕರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ರಾಮನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಕಾಳಗುಡ್ನಕೊಪ್ಪಲು ಗ್ರಾಮ. ಇಲ್ಲಿ ಸುಮಾರು ನಮ್ಮ ಮಾವನ ಕಾಲದಿಂದ ರಾಮದೇವ್ರ ಗುಡಿಗಳನ್ನ ಕಟ್ಕೊಬಂದು ರಾಮದೇವ್ರದ್ದು ಉತ್ಸವ ಮಾಡ್ತಾಯಿದ್ರು. ಇಲ್ಲಿ ಊಟದ್ದು ಏರ್ಪಾಡು ಮಾಡ್ತಾಯಿದ್ರು. ಊಟದ ಏರ್ಪಾಡು ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ಸಮಸ್ಯೆ ಆಗಿ ಊಟ ಏರ್ಪಾಡು ಕಮ್ಮಿ ಮಾಡಿ ಈಗ ನಮ್ಮ ಹುಡುಗರುಗಳು 5 ವರ್ಷದಿಂದ ರಾಮದೇವ್ರದ್ದು ಮಾಮೂಲಿ ಜನಗಳಿಗೆ ಊಟ ಬಾತು ಮೊಸರನ್ನ ಏರ್ಪಡಿಸಿ ಇದನ್ನು ಪೂರೈಸ್ತಾ ಇದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್.